ಹಲೋ ಮೈ ಡಿಯರ್ ಫ್ರೆಂಡ್ಸ್, ನಾನು ನಿಮ್ಮ ಶ್ರೀಗಂಧ ಫ್ರಮ್ ವೈಟ್ ಕಾಮರ್ಸ್. ನಾನು ನಿಮಗೆ ಇವತ್ತಿನ ಹೊಸ ವಿಡಿಯೋಲಿ ಟೈಮ್ ಆಫ್ ಸಪ್ಲೈಲಿ ಇನ್ ಕೇಸ್ ಆಫ್ ನಾವೇನಾದ್ರು ಗೂಡ್ಸ್ನ ಸಪ್ಲೈ ಮಾಡಿದಾಗ ಡೇಟ್ನ ಯಾವ ರೀತಿ ಕನ್ಸಿಡರ್ ಮಾಡಬೇಕು ಅನ್ನೋದನ್ನ ನಾನು ನಿಮಗೆ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತೀನಿ. ಹಾಗೆ ಫ್ರೆಂಡ್ಸ್, ವಿಡಿಯೋ ಶುರು ಮಾಡೋಣ. ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೇಟೆಸ್ಟ್ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಮಿಸ್ ಮಾಡದೆ ಪ್ರೆಸ್ ಮಾಡಿ. ಅದಲ್ಲದೆ ನಾನು ಈ ಕಾನ್ಸೆಪ್ಟ್ ಅಲ್ಲಿ ಮಾಡ್ತಿರೋದು ಇದು ಎರಡನೇ ವಿಡಿಯೋ, ಗೂಡ್ಸ್ ಅಲ್ಲಿ ಇದು ಮಾಡ್ತಾ ಇರೋದು ಎರಡನೇ ವಿಡಿಯೋ. ಅಕಸ್ಮಾತ್ ನೀವು ಫಸ್ಟ್ ವಿಡಿಯೋ ನೋಡಿಲ್ಲ ಅಂತಂದ್ರೆ ಐ ಕಾರ್ಡ್ ಅಲ್ಲಿ ಪ್ಲೇ ಲಿಸ್ಟ್ ಲಿಂಕ್ ನ ಪ್ರೊವೈಡ್ ಮಾಡಿರ್ತೀನಿ, ಮಿಸ್ ಮಾಡದೆ ವಿಡಿಯೋ ನೋಡಿ. ಇಲ್ಲ ಅಂತಂದ್ರೆ ವಿಡಿಯೋ ಎಂಡ್ ಸ್ಕ್ರೀನ್ ಅಲ್ಲಿ ಕೂಡ ಪ್ರೊವೈಡ್ ಮಾಡಿರ್ತೀನಿ. ಅದಲ್ಲದೆ ಡಿಸ್ಕ್ರಿಪ್ಷನ್ ಅಲ್ಲಿ ಪ್ಲೇ ಲಿಂಕ್ ಕೂಡ ಪ್ರೊವೈಡ್ ಮಾಡಿರ್ತೀನಿ. ಏನಂತಂದ್ರೆ GST ಪ್ಲೇ ಲಿಸ್ಟ್ ನ ಪ್ರೊವೈಡ್ ಮಾಡಿರ್ತೀನಿ, ಮಿಸ್ ಮಾಡಿದ ವಿಡಿಯೋನ ನೋಡಿ. ಹಾಗೇನೆ ಪ್ರಾಬ್ಲಮ್ ಶುರು ಮಾಡೋಕ್ಕಿಂತ ಮುಂಚೆ ಅಕಸ್ಮಾತ್ ನಾನು ಮಾಡೋ ಪ್ರತಿಯೊಂದು ವಿಡಿಯೋದು ಕೂಡ ನಿಮಗೆ ಲೆಕ್ಚರಿಂಗ್ ನೋಟ್ಸ್ ಬೇಕು ಅಂತಂದ್ರೆ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ. ಹೇಗೆ ಜಾಯ್ನ್ ಆಗಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ಅದನ್ನೆಲ್ಲ ಯೂಸ್ ಮಾಡೋದು. ಇಲ್ಲ ಅಂತಂದ್ರೆ ಅದು ಲಿಂಕ್ ವರ್ಕ್ ಆಗಿಲ್ಲ ಅಂತಂದ್ರೆ ಜಸ್ಟ್ ಟೆಲಿಗ್ರಾಮ್ ಆ್ಯಪ್ಗೆ ಹೋಗಿ ವೈಟ್ ಕಾಮರ್ಸ್ ಅಂತ ಸರ್ಚ್ ಮಾಡಿ ನೀವು ನಮ್ಮ ಚಾನಲ್ಗೆ ಜಾಯ್ನ್ ಆಗ್ಬೋದು. ಈಗ ನೋಡೋಣ, ಪ್ರಾಬ್ಲಮ್ ಬರೋಕ್ಕಿಂತ ಮುಂಚೆ ನನಗೆ ಪ್ರಾಬ್ಲಮ್ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ಕೊಡ್ತೀನಿ. ಸೊ ಡಿಟರ್ಮೈನ್ ದಿ ಟೈಮ್ ಆಫ್ ಸಪ್ಲೈ ಇನ್ ದಿ ಫಾಲೋಯಿಂಗ್ ಇಂಡಿಪೆಂಡೆಂಟ್ ಕೇಸಸ್. ಕೆಲವು ಕೇಸ್ನ ಕೊಟ್ಟಿದ್ದಾರೆ. ಇಲ್ಲಿ ಟೈಮ್ ಆಫ್ ಸಪ್ಲೈ ಯಾವ ದಿನಕ್ಕೆ ನಾವು ಟ್ಯಾಕ್ಸ್ ನ ಪೇ ಮಾಡಬೇಕು ಆ ದಿನನ ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಸೊ ಇದು 7 ಕೇಸಸ್ ಕೊಟ್ಟಿದ್ದಾರೆ. 7 ಕೇಸಸ್ ಕೊಟ್ಟಿರೋದು 7 ಮಾರ್ಕ್ಸ್ಗೆ ಇರುತ್ತೆ. ಇನ್ ಕೇಸ್ ಆಫ್ ಏನಾದ್ರು 5 ಕೇಸಸ್ ಇದ್ರೆ 5 ಮಾರ್ಕ್ಸ್ಗೆ, ಇಲ್ಲ ಅಕಸ್ಮಾತ್ ಏನಾದ್ರು 10 ಕೇಸಸ್ ಇದ್ರೆ ಅದು 10 ಮಾರ್ಕ್ಸ್ಗೆ. ಸೊ ಇದು ಮೇ ಬಿ 10 ಇಲ್ಲ 5 ಮಾರ್ಕ್ಸ್ ಬರ್ಬೋದು, ಅಸಂಪ್ಷನ್ ಅಂದು. ಸೊ ಕಂಪಲ್ಸರಿ ಕ್ವಶನ್ ಬರುತ್ತೆ ಇದು. ಸೊ ಆರಾಮಾಗಿ ನೀವು ಸ್ಕೋರ್ನ ಮಾಡ್ಬೋದು. ಸೊ ಆಲ್ರೆಡಿ ಹೇಳಿದೆ ಇದು ಫಾರ್ಮೆಟ್ ಯಾವ ರೀತಿ ಇರುತ್ತೆ ಅಂತ. ಸೊ ಸೇಮ್ ಕ್ವಶನ್ ಅಲ್ಲೂ ಕೂಡ ಅಷ್ಟೇ 3 ಕಾಲಮ್ಸ್ ಇದೆ. ಜಸ್ಟ್ ನೀವು ಇದನ್ನ ಆನ್ಸರ್ಗೆ ಪ್ರೆಸೆಂಟೇಷನ್ ಆನ್ಸರ್ ಮಾಡಿದಾಗ, ಸೊ ಏನಿಲ್ಲಿ 4 ಬಾಕ್ಸಸ್ ಇದೆ. ಈ 4 ಬಾಕ್ಸ್ ಇದ್ದು 5 ಆಗುತ್ತೆ. ಆ 5 ಬಾಕ್ಸ್ ನೇಮ್ ಬಂದು ಟೈಮ್ ಆಫ್ ಸಪ್ಲೈ ಅಂತ ಆಗಿರುತ್ತೆ, ಅದಷ್ಟೇ. ಸೊ ಟೈಮ್ ಆಫ್ ಸಪ್ಲೈ ನಾವು ಯಾವ ದಿನ ಅನ್ನೋದನ್ನ ನಾವು ಇಲ್ಲಿ ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಜೊತೆಗೆ ನಾನು ನಿಮಗೆ ಲಾಸ್ಟ್ ವಿಡಿಯೋದಲ್ಲೂ ಕೂಡ ಹೇಳಿದ್ದೆ, ಏನಂತಂದ್ರೆ ಇನ್ ಕೇಸ್ ಆಫ್ ನಾವು ಗೂಡ್ಸ್ ಸಪ್ಲೈ ಮಾಡಿದಾಗ ಯಾವ ರೀತಿ ಡೇಟ್ ನ ಕನ್ಸಿಡರ್ ಮಾಡಬೇಕು ಅಂತ. ಆ ಡೇಟ್ ನ ಕನ್ಸಿಡರ್ ಮಾಡೋಕಂದ್ರೆ ಒಂದು ರೂಲ್ ಇದೆ. ಏನಂತಂದ್ರೆ ಇವು ಮೂರಲ್ಲಿ ಯಾವ ದಿನ ಅರ್ಲಿಯರ್ ಯಾವ್ದು ಬೇಗ ಇರುತ್ತೋ, ಯಾವ್ದು ಮುಂಚಿತವಾಗಿರುತ್ತೋ ಆ ದಿನನ ನಾವು ಟೈಮ್ ಆಫ್ ಸಪ್ಲೈ ಅಂತ, ಆ ಡೇಟ್ ನ ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ. ಸೊ ನೋಡ್ತಾ ಇರ್ಬೋದು ನೀವು ಇಲ್ಲಿ, ಇನ್ ಕೇಸ್ ಆಫ್ ಸಪ್ಲೈ ಆಫ್ ಗೂಡ್ಸ್ ಅರ್ಲಿಯರ್ ಡೇಟ್. In case of supply of goods, earlier date should be considered. 3 ಕಾಲಮ್ ಇದೆ. ಈ 3 ಕಾಲಮ್ ಅಲ್ಲಿ ಯಾವ್ದು ಅರ್ಲಿಯರ್ ಡೇಟ್ ಅದನ್ನ ಅಷ್ಟೇ ನಾವು ಇಲ್ಲಿ ಟೈಮ್ ಆಫ್ ಸಪ್ಲೈ ಅಂತ ಕನ್ಸಿಡರ್ ಮಾಡಬೇಕು. ಸೊ ಇಲ್ಲಿ ನೋಡೋಣ, 1/1/2020 15/1 ಇದು ಕನ್ಸಿಡರ್ ಮಾಡಿದಾಗ ಡೇಟ್ ಆಫ್ ಈ ದಿನಾಂಕನೇ ಬರೋದು. ಟೈಮ್ ಆಫ್ ಸಪ್ಲೈ 1/1/20. ಇಲ್ಲಿ ಕನ್ಸಿಡರ್ ಮಾಡಿದಾಗೂ ಕೂಡ ಅಷ್ಟೇ 7/2/2020. ಇಲ್ಲಿ ಅಷ್ಟೇ 3 ಸಾರಿ, ಇಲ್ಲಿ ನೋಡ್ತಾ ಇರ್ಬೋದು ನೀವು ಇಲ್ಲಿ 3/3/2020, 13/2/2020, ದೆನ್ 33/2020 ಅಂತಿದೆ. ಸೊ ನಾನು ಕನ್ಫ್ಯೂಸ್ ಆಗ್ಬಿಡ್ತಿದ್ದೆ ಈಗ ಡೇಟ್ ನೋಡ್ದೇನೆ. ಸೊ ಇಲ್ಲಿ ಡೇಟ್ ಆಫ್ ರಿಮೂವ್ ಅಲ್ಲಿ 3ನೇ ತಿಂಗಳಲ್ಲಾಗಿದೆ, ಡೇಟ್ ಆಫ್ ಪೇಮೆಂಟ್ ಕೂಡ 3ನೇ ತಿಂಗಳಲ್ಲಾಗಿದೆ. ಬಟ್ ಆದ್ರೆ ಡೇಟ್ ಆಫ್ ಇನ್ವಾಯ್ಸ್ ಆಗಿರೋದು ನಮಗೆ 2ನೇ ತಿಂಗಳಲ್ಲಿ. ಸೊ ಇದಕ್ಕೆ ಆನ್ಸರ್ ಬಂದು 13/2/2020. ಆಲ್ರೆಡಿ ಮೆನ್ಷನ್ ಮಾಡಿದ್ರೆ ಗೂಡ್ಸ್ ಅಲ್ಲಿ ನಾವು ಏನಾದ್ರು ಡೇಟ್ ನ ಫೈಂಡ್ ಔಟ್ ಮಾಡ್ತಿದೀವಿ ಅಂತಂದಾಗ ನಮಗೆ ಯಾವ ಡೇಟ್ ಅರ್ಲಿಯರ್ ಆಗುತ್ತೆ ಆ ಡೇಟ್ ನ ನಾವು ಕನ್ಸಿಡರ್ ಮಾಡಬೇಕು. ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ನೋಡೋಣ, 15/4/2020, 18/4/2020, 28/4/2020. ಆಲ್ಮೋಸ್ಟ್ ಅಲ್ಲಿ ಇದೇ ಬರುತ್ತೆ 15/4/2020. ಆಲ್ರೆಡಿ ನಾನು ಪ್ರೀವಿಯಸ್ ವಿಡಿಯೋಲಿ ಇನ್ ಕೇಸ್ ಆಫ್ ಸರ್ವಿಸ್ ನ ಪ್ರೊವೈಡ್ ಮಾಡಿದಾಗ ಯಾವ ರೀತಿ ಕನ್ಸಿಡರ್ ಮಾಡಬೇಕು ಮತ್ತೆ ಯಾವ ರೂಲ್ಸ್ ಇರುತ್ತೆ ಅನ್ನೋದನ್ನ ಕೂಡ ತಿಳಿಸಿದ್ದೀನಿ. ಅಕಸ್ಮಾತ್ ವಿಡಿಯೋ ನೋಡಿಲ್ಲ ಅಂತಂದ್ರೆ ಐ ಕಾರ್ಡ್ ಅಲ್ಲಿ ಪ್ಲೇ ಲಿಸ್ಟ್ ಲಿಂಕ್ ನ ಪ್ರೊವೈಡ್ ಮಾಡಿರ್ತಾನೆ, ಮಿಸ್ ಮಾಡಿದ್ರೆ ನೀವು ಆ ವಿಡಿಯೋನ ನೋಡ್ಬೋದು. ಹಾಗೇನೆ ಇಲ್ಲಿ ನೋಡೋಣ, ನೆಕ್ಸ್ಟ್ ಕೇಸ್ ನೋಡೋಣ. ನೆಕ್ಸ್ಟ್ 16/6/2020, 19/5/2020, 36/2020. ಇಲ್ಲಿ ಇದೇ ಇರೋದು, ಅಂದ್ರೆ ಯಾಕಂದ್ರೆ ಇದು 5ನೇ ತಿಂಗಳಲ್ಲೇ ಇನ್ವಾಯ್ಸ್ ಆಗಿದೆ. ಸೊ 19/5/2020. ಇದು ತುಂಬಾನೇ ಈಸಿ ಕಾನ್ಸೆಪ್ಟು, ಅರ್ಥ ಮಾಡ್ಕೊಳ್ಬೇಕಷ್ಟೇ. ನೆಕ್ಸ್ಟ್ 18/2020, 15/8/2020. ಸೊ ಈ ನೋಡಿದಾಗ ಗೊತ್ತಾಗ್ಬಿಡುತ್ತೆ ಇಲ್ಲಿ 1ನೇ ದಿನಾಂಕನೇ, ಅಂದ್ರೆ ಡೇಟ್ ಆಫ್ ರಿಮೂವಲೇ ಅರ್ಲಿಯರ್ ಡೇಟು. ಸೊ 18/2020. ಸೊ ಇದು ಕ್ವಶನ್ ಅಲ್ಲಿ ಇರೋ ಡೇಟ್ ಇದು, ಬಟ್ ಈ ಡೇಟ್ ತುಂಬಾನೇ ಸ್ಪೆಷಲ್.
ಇಲ್ಲಿ ಯಾವ ದಿನಾಂಕ ಯಾವ ದಿನ ಬರುತ್ತೆ ಅಂತಂದರೆ ಇದೇ ಅರ್ಲಿಯರ್ ಡೇಟು 6/9/2020. ಸೊ ಇನ್ ಕೇಸ್ ಆಫ್ ನಾವು ಗೂಡ್ಸ್ನ ಸಪ್ಲೈ ಮಾಡಿದಾಗ ಯಾವ ದಿನ ಅರ್ಲಿ ಇರುತ್ತೋ, ಯಾವ ಡೇಟ್ ಅರ್ಲಿಯರ್ ಡೇಟ್ ಇರುತ್ತೋ ಅದನ್ನು ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ. ಹಾಗೆಯೇ ಫ್ರೆಂಡ್ಸ್, ನಿಮಗೆ ವಿಡಿಯೋ ಇಷ್ಟ ಆಗಿರಿ ಈಗಲೇ ಒಂದು ಲೈಕ್ ಮಾಡಿ, ಜೊತೆಗೆ ನೀವು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿ ನಮ್ಮ ವಿಡಿಯೋ ನೋಡ್ತಿದ್ದೀರಾ ಅಂತಂದರೆ ಬೇಗ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೇಟೆಸ್ಟ್ ಅಪ್ಡೇಟ್ಸ್ಗೆ ಬೆಲ್ ಐಕನ್ ಮಿಸ್ ಮಾಡದೆ ಪ್ರೆಸ್ ಮಾಡಿ. ಮತ್ತೆ ನಾನು ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಅಲ್ಲಿ ಟೇಕ್ ಕೇರ್, ಬಾಯ್.